ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಡೈಲಿ ವ್ಲಾಗ್ ಮಾಡಲಿಕ್ಕಿದ್ದೀನಿ. ಸೊ ಹಾಗಾಗಿ ಡೈಲಿ ನಿಮಗೆ ನನ್ನ ಒಂದು ಮುಸುರಿ ನೋಡಬೇಕಾಗುತ್ತೆ. ಓಕೆ, ಈಗ ಪಾಯಿಂಟ್ ಬರುವ. ಸೊ ನಾನು ಕಿಚನ್ ಆಲ್ರೆಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೆ ಆ್ಯಂಡ್ ಈಗ ನಾನು ಪುನಃ ಈ ಕಿಚನನ್ನು ಒರೆಸ್ತಾ ಇದ್ದೀನಿ. ಸೊ ಸಂಜೆ ಟೈಮಲ್ಲಿ ಒಮ್ಮೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು, ಯಾಕಂದರೆ ನನಗನ್ನಿಸುತ್ತೆ ಕಿಚನ್ ಎಷ್ಟು ಕ್ಲೀನ್ ಇರುತ್ತೆ ಅಷ್ಟು ನಮಗೆ ಅಡುಗೆ ಮಾಡಲಿಕ್ಕೆ ಮನಸ್ಸು ಕೂಡ ಆಗುತ್ತೆ ಆ್ಯಂಡ್ ನಾವು ಎಲ್ಲ ಕೆಲಸ ಮಾಡಲಿಕ್ಕೆ ಖುಷಿಯಲ್ಲಿರ್ತೀವಿ. ಸೊ ಯಾರೆಲ್ಲ ಈ ರೀತಿ ಫೀಲ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ನಾನಿವತ್ತು ಫ್ರಿಡ್ಜ್ ಕ್ಲೀನ್ ಮಾಡಿಲ್ಲ, ಯಾಕೆ ಅನ್ನೋದು ನಾನು ನಾಳೆ ಹೇಳ್ತೀನಿ ಗೈಸ್. ಯಾಕಂದರೆ ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂದರೆ ನಾಳೆ ಹೇಳ್ತೀನಿ ಅದನ್ನು ಕ್ಲಿಯರಾಗಿ. ಯಾಕಂದರೆ ಕೆಲಸ ಮಾಡ್ತಿರುವಾಗ ಒಂದು ಟಾಪಿಕ್ ಅಂತ ಇದ್ದರೆ ಆವಾಗ ಕೆಲಸ ಕೂಡ ಆಗುತ್ತೆ, ನೀವು ಕೂಡ ಎಂಜಾಯ್ ಮಾಡಿ ನೋಡ್ತೀರಾ ವಿಡಿಯೋನ. ಸೊ ನೀರು ಬಿಸಿ ಆದಮೇಲೆ ಅವರು ಹಾಲಿನ ಹುಡಿಯನ್ನು ಇದಕ್ಕೆ ಹಾಕ್ತಾರೆ. ಆ ಥರ ಮಾಡಿದರೆ ಅದು ಬಿಸಿ ಆಗ್ತದ ಅಷ್ಟು ಪಕ್ಕ. ಓಕೆ, ಇದರಲ್ಲಿ ಈಗ ನಾನು ಗುರ್ಜಿ ಮಾಡಲಿಕ್ಕಿದ್ದೀನಿ. ನನಗೂ ಸಹ ಬೇಕು ಹಾಲು. ಸೊ ಗೈಸ್, ಸದ್ಯಕ್ಕೀಗ ಅಮ್ಮ ನನಗೆ ಹಾಟ್ ಮಿಲ್ಕ್ ಮಾಡ್ತಾ ಇದ್ದಾರೆ. ಬಿಸಿ ನೀರಿಗೆ ಹಾಲಿನ ಹುಡಿ ಹಾಕ್ತಿದ್ದಾರೆ. ನನ್ನ ಎಕ್ಸ್ಪ್ರೆಷನ್ ನೋಡಿ. ಓಕೆ, ಈಗ ನಾನು ಇನ್ನೊಂದು ಕಡೆ ಕ್ಯಾಮರಾ ಇಟ್ಬಿಟ್ಟೆ ಆ್ಯಂಡ್ ಈಗ ನಾನು ಸ್ವಲ್ಪ ಹೇರನ್ನು ಸರಿ ಮಾಡಿ ಅಮ್ಮನ ಮೇಲೆ ಬಿದ್ದುಕೊಂಡೆ. ಸೊ ಈಗ ನಾನು ಗುರ್ಜಿ ಮಾಡಲಿಕ್ಕಿದ್ದೀನಿ ಆ್ಯಂಡ್ ಇನ್ನೊಂದು ಈ ಡಿಶ್ ಮಾಡಲಿಕ್ಕಿದ್ದೀನಿ. ಅದು ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ನೈಟ್ ರೂಟೀನ್ ಅಂತಲೇ ಹೇಳ್ಬೋದು. ಪಲ್ಯ ಇದ್ದರೆ ಓಕೆ, ಪಲ್ಯ ಇಲ್ಲದಿದ್ದರೆ ಮತ್ತೆ ಮಾಡೋದು. ಆ್ಯಂಡ್ ನಾನೀಗ ಆ ಕಡೆ ತರಕಾರಿ ಕಟ್ ಮಾಡ್ತಿದ್ದೀನಿ ಆ್ಯಂಡ್ ಅಮ್ಮ ನಾನು ನೋಡ್ತಾನೂ ಇದ್ದೀನಿ ಆ್ಯಂಡ್ ಅಮ್ಮ ಅವರ ಕೆಲಸ ಮಾಡ್ತಿದ್ದಾರೆ. ನಾನು ತರಕಾರಿ ಕಟ್ ಮಾಡ್ತಾಯಿದ್ದೆ. ಅಮ್ಮ ಯಾವಾಗ ಕ್ಯಾಮರಾ ನೋಡಿದ್ರು ಅಂತ ನಂಗೆ ಗೊತ್ತಾಗಿಲ್ಲ. ಸೊ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಅಮ್ಮ ಹೇಳಿದರು ಅಲ್ಲೇ ಇಟ್ಬಿಡು ಅಂತ. ಅಮ್ಮ ಗ್ಲಾಸಲ್ಲಿ ಹಾಕಿದ್ದಾರೆ. ಸೀರಿಯಸ್ಲಿ ಅಸ್ಥೆಟಿಕ್ ಕ್ವೀನ್. ಸೊ ಈಗ ಹಾಟ್ ಮಿಲ್ಕ್ ರೆಡಿಯಾಗಿದೆ. ಅವರು ಒಂದು ಕಪ್ಪಲ್ಲಿ ಹಾಕಿಬಿಟ್ರು ಆ್ಯಂಡ್ ಈ ಟೈಮಲ್ಲಿ ತುಂಬ ಜಾಸ್ತಿ ಗಮ್ಮತ್ತಾಗ್ತಿತ್ತು. ಯಾಕಂದರೆ ಅವ್ರು ಕಪ್ ಯೂಸ್ ಮಾಡಲ್ಲ ಆ್ಯಂಡ್ ಈಗ ನನಗೂ ಕೂಡ ಒಂದು ಕಪ್ಪನ್ನು ತೊಳಿತಾ ಇದ್ದಾರೆ. ನನ್ನದು ಗ್ರೀನ್ ಕಲರ್ ಕಪ್ಪು ಆ್ಯಂಡ್ ಇಲ್ಲಿ ಪಿಂಕ್ ಕಲರ್ ಇದು ಕಪ್ಪಿದೆ. 2 ಕಪ್ ಇದೆ ಪಿಂಕ್ ಕಲರ್ ಇದು. ಸೊ ಅವ್ರೀಗ ಮಿಲ್ಕ್ ಹಾಕ್ತಿದ್ದಾರೆ. ನಾನು ಹೇಳಿದೆ ಸ್ವಲ್ಪ ನಿಲ್ಲಿ, ನಾನು ವ್ಲಾಗ್ ಕೂಡ ಮಾಡೇ ಬಿಡ್ತೀನಿ ಅಂತ. ನೋಡಿ, ನಮ್ಮ ಮನೇಲಿ ಎಲ್ಲರೂ ಕೂಡ ನಾನು ವ್ಲಾಗ್ ಮಾಡೋದು ಗೊತ್ತು. ಸೊ ಹಾಗಾಗಿ ಅವರು ತುಂಬ ಜಾಸ್ತಿ ಸಪೋರ್ಟಿವ್ ಇದ್ದಾರೆ ಪುಣ್ಯಕ್ಕೆ. ಸೊ ನಾನೀಗ ಸಿಂಪಲಾಗಿ ಗುರ್ಜಿ ಮಾಡ್ತಿದ್ದೀನಿ ಆ್ಯಂಡ್ ಐಟಮ್ಸನ್ನೆಲ್ಲ ಹೇಳಿದೆ. ಈರುಳ್ಳಿ, ಟೊಮಾಟೆ, ಬೆಳ್ಳುಳ್ಳಿ, ಸ್ವಲ್ಪ ಒಗ್ಗರಣೆ ಸೊಪ್ಪು ಅದೆಲ್ಲ ಇಟ್ಕೊಬೇಕು. ಆ್ಯಂಡ್ ನಾರ್ಮಲಾಗಿ ಹೇಗೆ ನೀವು ಒಗ್ಗರಣೆ ಎಲ್ಲ ಹಾಕ್ತೀರಿ ಹಾಗೆಯೇ ಹಾಕೋದು. ಈರುಳ್ಳಿ ಹಾಕೋದು, ಟೊಮಾಟೆ ಹಾಕೋದು. ಆಮೇಲೆ ನೀವು ನಾನು ಒಂದು ಕಡೆಯಲ್ಲಿ ಮಿಲ್ಕನ್ನು ಕುಡಿತಾನೂ ಇದ್ದೆ ಆ್ಯಂಡ್ ಇನ್ನೊಂದು ಕಡೆ ಡಿಶ್ ಕೂಡ ಮಾಡ್ತಾಯಿದ್ದೆ. ಸೊ ಈಗ ನಾನು ಮೊಟ್ಟೆ ತರ್ತೀನಿ, ಮೊಟ್ಟೆನ ಒಡೆದು ಹಾಕ್ಬಿಡ್ತೀನಿ. ಸೊ ಈಗ ನಾನು ಸ್ವಲ್ಪ ಲೈಟಾಗಿ ಉಪ್ಪು ಕೂಡ ಹಾಕಿದೆ ಆ್ಯಂಡ್ ನನ್ನ ಹತ್ರ ಏನು ಮಸಾಲೆ ಇತ್ತು ಲಾಸ್ಟ್ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಮೊಟ್ಟೆನ ನಾನು ಫ್ರಿಜ್ಜಲ್ಲಿಟ್ಟೆ, ಯಾಕಂದರೆ ಅಮ್ಮ ಹೇಳಿದರು ಒಂದು ಮೊಟ್ಟೆ ಇಡು ಅಂತ. ಸೊ ಆಮೇಲೆ ಒಂದು ಗಮ್ಮತ್ತು ವಿಷಯ ನಡೀಲಿಕ್ಕಿದೆ, ಯಾಕಂದರೆ ಮತ್ತೆ ಅಪ್ಪ ಬರ್ತಾರೆ. ನಿಮಗೆ ಗೊತ್ತಾಗುತ್ತೆ, ನೀವೇ ನೋಡ್ತಾ ಇರಿ ವ್ಲಾಗನ್ನು. ಆ್ಯಂಡ್ ಈಗ ಸದ್ಯಕ್ಕೆ ನಾನು ಈಗ ಓಪನ್ ಮಾಡಲಿಕ್ಕಿದ್ದೀನಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಟೊಮೆಟೊ ಸ್ವಲ್ಪ ಬೇಯಬೇಕು. ಬೇಯ್ದ ಮೇಲೆ ನೀವು ಮೊಟ್ಟೆಯನ್ನು ಒಡೆದು ಹಾಕಿಬಿಟ್ರೆ ಆಯಿತು. ಸೊ ಸದ್ಯಕ್ಕೆ ಈಗ ನಾನು ಮೊಟ್ಟೆನ ಒಡೆದು ಹಾಕಿಲ್ಲ, ಯಾಕಂದರೆ ಟೊಮೆಟೊ ಬೇಯಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೊಮೆಟೊ ಬೇಯೋ ತನಕ ನಾವು ಅದನ್ನು ಸ್ಮ್ಯಾಶ್ ಮಾಡಬೇಕು. ಸೊ ಈಗ ಲೈಟಾಗಿ ಬೇಯಿಸಿ, ಸದ್ಯಕ್ಕೀಗ ನಾನು ಸ್ವಲ್ಪ ಪಾತ್ರೆಯನ್ನು ತೊಳೆದಿರ್ತೀನಿ ಅಂತ ಅಂದ್ಕೊಂಡೆ ಆ್ಯಂಡ್ ಪಾತ್ರೆನ ಈಗ ತೊಳಿತಾ ಇದ್ದೀನಿ. ನಂದಪ್ಪ ಬಂದುಬಿಟ್ರು. ಬಂದು ರೆಡಿ ಆಯಿತಾ ಅಂತೆಲ್ಲ ಕೇಳಿದರು. ನಾನು ಹೇಳಿದೆ ಗುರ್ಜಿ ರೆಡಿಯಾಗಿದೆ. ಸೊ ಅವರು ಬಂದು ಫಸ್ಟಿಗೆ ಗುರ್ಜಿಯನ್ನು ಚೆಕ್ ಮಾಡಿದರು ಆ್ಯಂಡ್ ಅದನ್ನು ನೋಡಿ ಇದೆ ಅಂತ ನನಗೆ ಆಮ್ಲೆಟ್ ಬೇಕು ಅಂತ ಹೇಳಿದರು. ಸೊ ನಾನೇನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ ಮೊಟ್ಟೆ ಅದನ್ನು ತೆಗೆದು ಪುನಃ ಆಮ್ಲೆಟ್ ಮಾಡಲಿಕ್ಕೆ ಹೊರಟಿದ್ದೆ. ಆ್ಯಂಡ್ ಸೀರಿಯಸ್ಲಿ ಈ ಒಂದು ರೆಸಿಪಿ ಏನಿದೆ ಆಮ್ಲೆಟ್ ಇದು ನನ್ನ ಫ್ರೆಂಡ್ ಹೇಳಿದ್ದು. ನಾನೊಮ್ಮೆ ಅವಳ ಮನೇಲಿದ್ದೆ ಆ್ಯಂಡ್ ಆ ಟೈಮಲ್ಲಿ ಅವಳು ನನಗೆ ಟಪ್ಪನೇ ಈ ಒಂದು ರೆಸಿಪಿನ ಹೇಳಿಕೊಟ್ಲು, ಹಾಗೆ ನನಗೆ ಮಾಡಿಕೊಟ್ಲು. ಎಷ್ಟು ಚೆನ್ನಾಗಿದೆ ಅಂದರೆ ರೆಸಿಪಿ ನಾನು ನಿಮಗೆ ಈಗ ಶೇರ್ ಮಾಡಲಿಕ್ಕಿದ್ದೀನಿ. ಸಿಂಪಲ್, ನಿಮ್ಮ ಹತ್ರ ಇರಬೇಕು 2-3 ಇಂಗ್ರೀಡಿಯೆಂಟ್ಸ್. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ನೀವು ಸಣ್ಣದಾಗಿ ಕಟ್ ಮಾಡಬೇಕು ಈರುಳ್ಳಿ, ಉಪ್ಪು ಹಾಕಿ
ನೀವು ಸ್ವಲ್ಪ ಆಯಿಲಿಗೆ ನೀವು ಅದನ್ನು ಒಂದು ಪ್ಯಾನಿಗೆ ಹಾಕಿಬಿಟ್ರೆ ಆಮ್ಲೆಟ್ ಸಕ್ಕತ್ತಾಗಿ ರೆಡಿಯಾಗುತ್ತೆ. ಆ್ಯಂಡ್ ನನ್ನ ಗುರ್ಜಿಗಿಂತ ಆಮ್ಲೆಟ್ ಟೇಸ್ಟಿಯಾಗಿತ್ತು, ಅದರಲ್ಲೇ ಊಟ ಮಾಡಲಿಕ್ಕೆ ಚೆನ್ನಾಗಾಯಿತು. ಸೊ ಈಗ ನಾನು ಬಡಿಸ್ತಾ ಇದ್ದೀನಿ. ಆ್ಯಂಡ್ ಅಪ್ಪ ಅಮ್ಮನಿಗೆ ಈಗ ಹೊರಗೆ ತಗೊಂಡೋಗಿ ಕೊಡಬೇಕು, ಯಾಕಂದರೆ ಅಪ್ಪ ಹೇಳಿದರು ನನಗೆ ಹಸಿವಾಗ್ತಿದೆ ಬೇಗ ಅನ್ನ ಹಾಕು ಅಂತ. ಸೊ ನಾನು ಏನು ರೈಸ್ ಬಾಯ್ಲ್ ಮಾಡಿದ್ದೆ ಅದು ಕರೆಕ್ಟಾಗಿದೆ. ಆ್ಯಂಡ್ 3ನೇ ಬಟ್ಲೆ ಆಗಿರುತ್ತೆ ನಂದು. ಸೊ ಸ್ವಲ್ಪ ನಾಯಿಗೆ ಕೂಡ ಇಟ್ಟಿದ್ದೇನೆ. ಆ್ಯಂಡ್ ಈಗ ಪಲ್ಯದ ಟೈಮ್, ಪಲ್ಯ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಕಿಚನ್ ಕ್ಲೀನ್ ಇದೆಯಲ್ಲ, ಸೊ ಹಾಗಾಗಿ ಕೆಲಸ ಮಾಡಲಿಕ್ಕೆ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ನೋಡಿ, ನಾನು ಆಮ್ಲೆಟ್ ಕೂಡ ಕಟ್ ಮಾಡಿ ಎಲ್ರಿಗೂ ಹಂಚಿಬಿಟ್ಟೆ. ಆ್ಯಂಡ್ ಅಪ್ಪನಿಗೆ ಅಮ್ಮನಿಗೆ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ. ಆ್ಯಂಡ್ ಈಗ ನಾನೀಗ ಹೊರಗೆ ತಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಡೈಲಿ ನೈಟ್ ರೂಟೀನ್ ಗೈಸ್. ಬೆಳಿಗ್ಗೆ ಎದ್ದು ನಾನು ಮಾಡಿದೆ ಚಪಾತಿ, ಯಾಕಂದರೆ ಅಮ್ಮನಿಗೆ ಅಂಗಡಿಗೆ ಹೋಗ್ಲಿಕ್ಕಿರುತ್ತೆ. ಆ್ಯಂಡ್ ನಾನು ರೈಸ್ ಐಟಮ್ ಮಾಡಬೇಕಂತಿದ್ದೆ. ಆ್ಯಂಡ್ ಆ ಟೈಮಲ್ಲಿ ಅಪ್ಪ ಬಂದು ಹೇಳಿದರು ಇವತ್ತು 6 ಜನ ವರ್ಕರ್ಸ್ ಇದ್ದಾರೆ, ಸೊ ಹಾಗಾಗಿ ನೀನು ಅಕ್ಕಿಯನ್ನು ನೆನೆಸಿಡು ಅಂತ. ಸೊ ನಾನು ಚಪಾತಿಯೇ ಮಾಡಿಬಿಟ್ಟೆ. ಚಿಕ್ಕ ವಯಸ್ಸಲ್ಲಿ ನಾವು ಯೋಚನೆ ಮಾಡ್ತಿದ್ವಿ ಚಪಾತಿ ಯಾಕೆ ಮಾಡಲ್ಲ. ಆ್ಯಂಡ್ ಚಪಾತಿ ಅಂದರೆ ನಮಗೆ ತುಂಬ ಜಾಸ್ತಿ ಇಷ್ಟ ಇತ್ತು, ನನಗೆ, ನನ್ನ ಅಕ್ಕನಿಗೆ, ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ. ಆ್ಯಂಡ್ ತುಂಬ ಕಡಿಮೆ ಚಪಾತಿ ಮನೇಲಿ ಆಗ್ತಾಯಿತ್ತು, ಯಾಕಂದರೆ ಮನೆಯಲ್ಲಿ ಅಕ್ಕಿ ಐಟಮ್ ಇದ್ದು ಅಡುಗೆ ಜಾಸ್ತಿ ಮಾಡ್ತಾಯಿದ್ರು, ಚಪಾತಿ ಎಲ್ಲ ಮಾಡ್ತಾಯಿರಲಿಲ್ಲ. ಆ್ಯಂಡ್ ಈಗ ಚಪಾತಿ ಮಾಡ್ತಿರುವಾಗ ನಾನು ಯೋಚನೆ ಮಾಡ್ತಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ನಾವು ಚಪಾತಿಗೆ ಹರಣ್ತಿದ್ವಿ. ಆ್ಯಂಡ್ ಈಗ ಚಪಾತಿ ಕಣ್ಮುಂದೆ ಇದೆ, ಆದರೆ ಅಷ್ಟು ಕ್ರೇವಿಂಗ್ಸ್ ಆಗ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಇರೋ ಕ್ರೇವಿಂಗ್ಸ್ ಥರ ಈಗ ಅಷ್ಟು ಕ್ರೇವಿಂಗ್ಸ್ ಇಲ್ಲ. ಸೊ ನಾನು ತುಂಬ ಜಾಸ್ತಿ ಚಪಾತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಅಪ್ಪನಿಗೆ, ಅಮ್ಮನಿಗೆ ಮತ್ತು ನನಗೂ ಕೂಡ ಬೇಕಾಗುತ್ತೆ. ಆ್ಯಂಡ್ ಲಾಸ್ಟಿಗೆ ಒಂದು 2-3 ಚಪಾತಿ ಉಳಿದಿತ್ತು ಎಲ್ಲ ಮಾಡಿ. ಆ್ಯಂಡ್ ನನಗೆ ಸಾಕಾಯಿತು, ಈಗ ದೊಡ್ಡ ವಿಡಿಯೋ ಆಗ್ತಿದೆ ಅಂತ ನಾನು ಸಾಧ್ಯ ಆದಷ್ಟು ಅಲ್ಲೇ ಕಟ್ ಮಾಡಿಬಿಟ್ಟೆ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಒಂದು 2 ಚಪಾತಿ ಇತ್ತು, ಆ ಟೈಮಲ್ಲಿ ನಾನು ಪುನಃ ವೀಡಿಯೋನ ಓಪನ್ ಮಾಡಿದೆ. ಆ್ಯಂಡ್ ಹೊರಗಡೆ ಮಳೆ ಬರ್ತಾ ಇದೆ. ಐ ಆಮ್ ಸಾರಿ ನಿಮಗೆ ವಾಯ್ಸ್ ಕೇಳ್ತಾ ಇದ್ದರೆ ಮಳೆದ್ದು. ಈಗ ಸದ್ಯಕ್ಕೆ ಲೈಟಾಗಿ ನಾನು ಚಪಾತಿನ ಸ್ವಲ್ಪ ದೊಡ್ಡದಾಗಿ ಮಾಡ್ತಿದ್ದೀನಿ. ಸೊ ಚಪಾತಿ ಮಾಡಿ ಈಗ ಬಿಸಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪ್ಪ ಅಮ್ಮ ಚಪಾತಿ ಸಹ ತಿಂತಾ ಇದ್ದಾರೆ, ಮಾತಾಡ್ತಾನೂ ಇದ್ದಾರೆ, ನನಗೆ ಬೈತಾನೂ ಇದ್ದಾರೆ. ಆ್ಯಂಡ್ ಏನು ಕತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಗೈಸ್. ಚಹಾ ತುಂಬ ಇಂಪಾರ್ಟೆಂಟ್, ಸೊ ಚಹಾ ತುಂಬ ಜಾಸ್ತಿ ಕೂಡ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ವ್ಲಾಗ್ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ವ್ಲಾಗ್ ಒಂದು ಧಮಾಕೆದಾರ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಟ್ರಿಪ್ ವ್ಲಾಗ್ ಕೂಡ ಮಾಡಲಿಕ್ಕಿದ್ದೀನಿ, ನಿಮಗೆ ಮುಂದೆ ಗೊತ್ತಾಗುತ್ತೆ ಗೈಸ್. ಥ್ಯಾಂಕ್ ಯು.